ಶೋಭಾಯಾತ್ರೆ ವೇಳೆ ಪೊಲೀಸರು ಹಾಗೂ ಬಜರಂಗ ದಳ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಡಿಜೆ ಆಫ್ ಮಾಡಿ ಶೋಭಾಯಾತ್ರೆ ಸಾಗುವುದಕ್ಕೆ ಇಂತಿಷ್ಟೇ ಪರ್ಮಿಷನ್ ಅಂತ ಪೊಲೀಸರು ಹೇಳಿದ್ದಾರೆ. ಈ ವೇಳೆ ಯಾಕೆ ಅನುಮತಿ ಬೇಕು ಅಂತ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪಾರ್ಕಿಂಗ್ ವಿಚಾರದಲ್ಲಿ ಕಿರಿಕ್ ತೆಗೆದು ಆಟೋ ಚಾಲಕನೊಬ್ಬ ಬೇಕು ಅಂತಾಲೆ ಕಾರಿಗೆ ಗುದ್ದಿದ್ದಾನೆ. 1B ನುಗ್ಗಿ ಪೊಲೀಸ್ಗೆ ಹೇಳ್ಕೋ ಅಂತ ರಸ್ತೆಯಲ್ಲಿ ರೌಡಿಸಂ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ಕಂಡು ಬಂದಿದೆ. ಕಾರು ಚಾಲಕ ಕಾರು ತೆಗೆಯುತ್ತೇನೆ ಅಂದ್ರೂ ಕಿರಿಕ್ ತೆಗೆದು ಪೊಲೀಸರ ಭಯ ಇಲ್ಲ, ಫೈನ್ಗೆ ಹೆದರಲ್ಲ ಅಂತ ಸಾರ್ವಜನಿಕರ ಮುಂದೆಯೇ ಆವಾಜ್ ಹಾಕಿದ್ದಾನೆ. ರಾಜ್ಯ ಸರ್ಕಾರದಿಂದ ಆಟೋ ದರ ಏರಿಕೆಗೂ ಮುನ್ನವೇ ಆನ್ಲೈನ್ ಆಟೋ ಅಗ್ರಿಗೇಟರ್ ಕಂಪನಿಗಳು ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿವೆ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೋರಿ ಆನ್ಲೈನ್ ಆಟೋ ಅಗ್ರಿಗೇಟರ್ ಕಂಪನಿಗಳು ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದು, ಎಲ್ಲಾ ವಿಚಾರ ತಿಳಿದ್ರೂ ಕೂಡ ಸಾರಿಗೆ ಇಲಾಖೆ ಮಾತ್ರ ಮೌನ ವಹಿಸಿದೆ. ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ತೇಜಸ್ವಿ ಸೂರ್ಯ ಓಪನ್ ಲೆಟರ್ ಬರೆದಿದ್ದಾರೆ. ಅತ್ಯಂತ ನೋವಿನಿಂದ ಈ ಪತ್ರವನ್ನ ಬರಿತಾ ಇದ್ದೀನಿ ಎಂದಿರುವ ತೇಜಸ್ವಿ ಸೂರ್ಯ, TS ವರ್ಲ್ಡ್ 10K ಮ್ಯಾರಥಾನ್ ನಡೆಯಿತು. ಜಗತ್ತಿನ ಶ್ರೇಷ್ಠ ಅಥ್ಲೆಟ್ಗಳಿಂದ ಗುಂಡಿಗಳ ಓಟ, ಧೂಳಿನ ಓಟ, ಅಪಾಯದಿಂದ ಕೂಡಿದ ಓಟ ಮಾಡಿದ್ರು. ಒಂದು ಸಣ್ಣ ಸುಗಮ ರಸ್ತೆ ಕೂಡ ಇಲ್ಲದ್ದು, ಎಲ್ಲೆಲ್ಲೂ ಗುಂಡಿಗಳೇ ತುಂಬಿದೆ ಎಂದು BBMP ಆಡಳಿತದ ವಿರುದ್ಧ ತೇಜಸ್ವಿ ಸೂರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ರ್ಯಾಪರ್ ಆಗಿ ಕನ್ನಡಿಗರ ಮನಗೆದ್ದಿದ್ದ ಚಂದನ್ ಶೆಟ್ಟಿ ಇದೀಗ ನಾಯಕನಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ. ಚಂದನ್ ನಟನೆಯ ಚೊಚ್ಚಲ ಸಿನಿಮಾ ಸೂತ್ರಧಾರಿ ಬಿಡುಗಡೆಗೆ ಸಿದ್ಧವಾಗಿದ್ದು, ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆದಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಕಥೆಯಾಗಿದ್ದು, ಕೊನೆ ಕ್ಷಣದವರೆಗೂ ಥ್ರಿಲ್ಲರ್ ಎಲಿಮೆಂಟ್ ಇರೋ ಸಿನಿಮಾ ಆಗಿದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.